ನಮಸ್ತೆ ಕರುನಾಡು. ಇದು ನಮ್ಮ ಟ್ರಿಪ್ನ 3ನೇ ವ್ಲಾಗ್. ನಾವು ಕನ್ನಡಿ ತೋಟ ಮೂಲಕ ಕೇರಳ ಎಂಟರ್ ಆದ್ವಿ. ಹಾಗೆ ಮುಂದೆ ಬಂದು ಬೇಕಲ್ ಕೂಡ ರೀಚ್ ಆಗಿದ್ವಿ. ಇಲ್ಲೇ ತಾಜ್ ಬೇಕಲಲ್ಲಿ ನಮ್ಮ ಸ್ಟೇನ ನಾವು ಬುಕ್ ಮಾಡಿರೋದು. ನಾವು ಕೇರಳ ಎಂಟರ್ ಆದಾಗಿಂದ ತುಂಬಾ ಮಳೆ ಬರ್ತಾಯಿದೆ. ಆ್ಯಕ್ಚುಲಿ ತುಂಬ ಜೋರಾಗಿ ಮಳೆ ಬರ್ತಾಯಿದೆ. ಗಾಳಿ, ಮಳೆ ಇದೇ ನಮ್ಮ ಮುಂಗಾರಿನ ಸ್ಪೆಷಾಲಿಟಿ ಅಲ್ವಾ. ಜೂನ್ ಅಂದರೆ ಸಾಕು, ಮಳೆ, ಗಾಳಿ. ಸೊ ಈಗ ನಾವು ಚೂಸ್ ಮಾಡಿರೋ ತಾಜ್ ಬೇಕಲ್ ಕೂಡ ಇದೇ ರೀತಿ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಒಂದು ಸೂಪರ್ ರೆಸಾರ್ಟ್. ನಿಮಗೆಲ್ಲ ತಾಜ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಅದರಲ್ಲೂ ಈ ಡೆಸ್ಟಿನೇಷನಲ್ಲಿ ತಾಜ್ ಇನ್ನೂ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳಿಗಂತೂ ಸಿಕ್ಕಾಬಡೆ ಖುಷಿ ಆಗ್ತಾಯಿದೆ. ಅಟ್ ಲಾಸ್ಟ್ ನಾವು ರೀಚ್ ಆದ್ವಿ ಅಂತ. ಯಾಕಂದರೆ ಬೆಳಗ್ಗೆ 5:30ಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಬೇಕಲಿಗೆ ಬರೋವರೆಗೂ ಅಮ್ಮ ಇನ್ನೂ ಸಿಗಲಿಲ್ವಾ ಅಂತ ಕೇಳ್ತಾನೆ ಇದ್ರು. ಸೊ ಅಟ್ ಲಾಸ್ಟ್ ತಾಜ್ ಬೇಕಲ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಬೇಸಿಕಲಿ ತಾಜ್ ಬೇಕಲ್ ಬಂದು ಟೋಟಲಿ 23 acres ಪ್ರಾಪರ್ಟಿ. ಅವರು ಅಲ್ಲಿ ವಿಲ್ಲಾಸ್ ಮತ್ತು ಆಲ್ ಕಮ್ಯುನಿಟೀಸ್ ಎಲ್ಲನೂ ಕೂಡ 10 acres ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿಯ ವೈಶಿಷ್ಟ್ಯ ಏನು ಅಂದರೆ, ಇದು ಕೇರಳ ಥೀಮ್ ಬೇಸ್ಡ್ ಆದರೂ ಕೂಡ ಸ್ವಲ್ಪ ಫ್ರೆಂಚ್ನ ಹಾಗೆ ಅವರ ಆರ್ಕಿಟೆಕ್ಚರ್ ಇದೆ. ಬರ್ತಿದ್ದಾಗೆ ಗಣಪತಿ ದರ್ಶನ ಆಯಿತು. ದೇವರೇ ಎಲ್ಲ ಒಳ್ಳೇದು ಮಾಡಪ್ಪ. ತಾಜ್ ಎಂಟರ್ ಆಗ್ತಿದ್ದಾಗೆ ಅವರು ನಮ್ಮ ಟ್ರೆಡಿಷನ್ ಹಾಗೆ ಆರತಿ ಮಾಡಿ ತಿಲಕ ಇಟ್ಟು ವೆಲ್ಕಮ್ ಮಾಡ್ತಾರೆ. ನನ್ನ ಮಗಂಗಂತೂ ಇದಂದರೆ ತುಂಬಾ ಇಷ್ಟ. ಹಾಗೆ ನೀವು ನೋಡ್ತಿರೋ ಹಾಗೆ ಅವ್ರು ಹಾಕ್ತಿರೋ ಅಂಥ ಆ ಹಾರ ಬಂದು ಕಪ್ಪೆ ಚಿಪ್ಪಿನ ಹಾರ. ಆ್ಯಕ್ಚುಲಿ ನಾವು ಯಾವುದೇ ತಾಜ್ ವಿಸಿಟ್ ಮಾಡಿದ್ರು ಕೂಡ ಎಲ್ಲರೂ ಒಂದೊಂದು ಸರಿ ಹಾರ ಹಾಕ್ತಾರೆ. ಅದೆಲ್ಲ ಕೂಡ ಒಂದೊಂದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಅವ್ರು ಆ ಡೆಸ್ಟಿನೇಷನ್ ಬೇಸ್ಡ್ ಆಗಿರುತ್ತೆ. ಸೊ ನೋಡ್ತಿದ್ದೀರಾ, ಹಾಗೆ ವೆಲ್ಕಮ್ ಡ್ರಿಂಕ್ ಬಂದೇ ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಲಾಬಿನೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಲೇಕ್ ಥೀಮ್, ಫೌಂಟೇನ್, ಕಲರ್ಫುಲ್ ಫಿಶಸ್, ಹಾಗೆ ಲೋಟಸ್ ಪ್ಲ್ಯಾಂಟ್ಸ್. ವಾವ್. ಅದ್ರ ಜೊತೆಗೆ ಅವರಿಟ್ಟಿರುವಂತಹ ಎಲ್ಲ ಶೋ ಪೀಸಸ್, ಕೇರಳ ಥೀಮ್ ಲ್ಯಾಂಪ್ಸ್ ಎಲ್ಲನೂ ಕೂಡ ಇದು ಒಂದು ರೀತಿ ಫ್ರೆಂಚ್ ಕೇರಳ ಆರ್ಕಿಟೆಕ್ಚರ್ನ ತುಂಬ ಚೆನ್ನಾಗಿ ಅದರ ಒಂದು ವೈಶಿಷ್ಟ್ಯತೆಯನ್ನು ಎನ್ಹ್ಯಾನ್ಸ್ ಮಾಡಿತ್ತು. ಒಂದು ರೀತಿ ಮೆಸ್ಮರೈಸಿಂಗ್ ಅಟ್ಮಾಸ್ಫಿಯರ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅಷ್ಟರಲ್ಲಿ ನಮ್ಮ ರೂಮ್ ರೆಡಿ ಇದೆ, ಹೊರಡೋಣವಾ ಅಂತ ಕೇಳಿದ್ರು. ಬಗ್ಗಿಲ್ ಹೋಗೋದು ಅಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ನಾವು ಏನೇ ಕಾರಲ್ಲಿ ಓಡಾಡಿದ್ರು ಈ ಬಗ್ಗಿಲ್ ಓಡಾಡೋ ಖುಷಿನೇ ಬೇರೆ. ಸೊ ಲಾಬಿಯಿಂದ ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ಸುತ್ತ ಎಷ್ಟು ಗ್ರೀನ್ರಿ, ಮಳೆ ಬೇರೆ ಬಂದಿತ್ತು. ನಿಜವಾಗ್ಲೂ ವಾತಾವರಣ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರೋ ಹಾಗೆ ಎಲ್ಲ ವಿಲ್ಲಾಗಳಿಗೂ ಹೌಸ್ ಬೋಟ್ ಇನ್ಸ್ಪೈರ್ಡ್ ಬಿದಿರಿನ ಚಾವಣಿಯನ್ನು ಹಾಕಿದ್ದಾರೆ. ಹೌದು, ಸೊ ಇದೆಲ್ಲನೂ ಕೂಡ ಒಂದು ರೀತಿ ಹೌಸ್ ಬೋಟ್ ಥರನೇ ಕಾಣುತ್ತೆ. ಹಾಗೆ ಲೈಟ್ ಕೆಂಪು ಕಲ್ಲಿನ ಗೋಡೆಗಳು, ಬಿದಿರು, ಹೀಗೆ ಎಲ್ಲ ಸ್ಥಳೀಯ ವಸ್ತುಗಳನ್ನೇ ತುಂಬ ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ.
ಸಿಟ್ಔಟ್ ಏರಿಯಾನು ತುಂಬ ಇಷ್ಟ. ಹೌದು, ಹೊರಗಡೆ ನೋಡೋದಕ್ಕೆ ಪ್ರಕೃತಿ ಸೌಂದರ್ಯ, ಹಾಗೆ ಅಲ್ಲಿ ನೋಡಿ ಅಲ್ಲಿ ಒಂದು ನದಿ ಕೂಡ ಹರಿತಿದೆ. ಹಾಗೆ ಮಲ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಉಯ್ಯಾಲೆ, ಸೂರ್ಯನ ಕಿರಣ, ತಂಪಾದ ಗಾಳಿ ಎಲ್ಲನೂ ಕೂಡ ಈ ಸಿಟ್ಔಟಲ್ಲಿದೆ. ಈ ವಾಲ್ ಪೇಂಟಿಂಗ್ ಕೂಡ ಒಂದು ಹೈಲೈಟ್ ಅಲ್ವಾ? Discover new things. ಹೀಗೆ ನಮ್ಮ ಮುಂದಿನ ಟ್ರಿಪ್ ಹೇಗಿತ್ತು ಅಂತ ತಿಳ್ಕೊಬೇಕಂದ್ರೆ ನೀವು ನನ್ನ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡದೆ ನೋಡಲೇಬೇಕು. ನೋಡ್ತಿರಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.